ಹಾಗೇನೆ ಮಳೆ ಬಂದಾಗ ನಿಮ್ಮ ಜಮೀನುಗಳಲ್ಲಿ ಹೋಗೋಕೆ ಮೆಟ್ಲಿಂಗ್ ಕಾಮಗಾರಿಗಳಿಗೆ ಅವಶ್ಯಕತೆ ಇದ್ರೆ ಅದನ್ನು ಸಹ ಮಾಡ್ಕೋಬಹುದು. ಅಂದ್ರೆ 20% ಮಾತ್ರ ಇದರಲ್ಲಿ ನರೇಗಾ ಯೋಜನೆಯಲ್ಲಿ ಅವಕಾಶ ಇರೋದು. ಹಾಗಾಗಿ 20 ಓವರಾಲ್ ಆಗಿರೋದು ಗೈಡ್ಲೈನ್ಸ್ ಪ್ರಕಾರ 20% ಇದೆ. 20% ಮಾತ್ರ ಈ ನರೇಗಾ ಯೋಜನೆಯಲ್ಲಿ ರಸ್ತೆಗಳನ್ನ ನಿಮ್ಮ ಒಂದು ಎಲ್ಲೆಲ್ಲಿ ನಿಮ್ಮ ಜಮೀನುಗಳಿಗೆ ಹೋಗೋಕೆ ರಸ್ತೆಗಳು ಸರಿ ಇಲ್ಲ ಅಂತಂದ್ರೆ ಅಂತ ಜಾಗದಲ್ಲಿ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಹಾಗೆ ನಮ್ಮ ಅಂದ್ರೆ ಗ್ರಾಮದ ಒಳಗೆ ಏನಾದರೂ ನಿಂತ ನೀರನ್ನ ಹೊರ ಹಾಕ್ಲಿಕ್ಕೆ ಚರಂಡಿ ಸಹ ವ್ಯವಸ್ಥೆ ಇದೆ. ಅಂದ್ರೆ CC ವರ್ಕ್ಗಳೆಲ್ಲ ಏನಾದರೂ ಮಾಡಬೇಕು ಅಂತಂದ್ರೆ ಅದಕ್ಕೆ 60-40 ರೇಷಿಯೋ ಅಂತ ನಮ್ಮ ನರೇಗಾ ಯೋಜನೆಯಲ್ಲಿ ಇದೆ. ಏನಪ್ಪಾ ಅಂದ್ರೆ ಓವರಾಲ್ ಆಗಿ ಇದು ಬೇಡಿಕೆ ಆಧಾರಿತ ಕೂಲಿ ಕಾರ್ಮಿಕರು ಕೆಲಸ ಮಾಡೋಂಥದ್ದು ಮಾತ್ರ ಆಗಿರೋದ್ರಿಂದ 60% ಕೂಲಿ ವೆಚ್ಚ ಬರೋಂಥ ಕಾಮಗಾರಿಗಳನ್ನ ಕೈಗೆತ್ಕೋಬೇಕಾಗತ್ತೆ. 40% ಸಾಮಗ್ರಿ ವೆಚ್ಚ ಬರೋಂಥದ್ದು ಕಾಮಗಾರಿಗಳನ್ನ CC ವರ್ಕ್ ಮಾಡ್ಕೊಳ್ಳೋಕೆ ಮಾತ್ರ ಅವಕಾಶ ಇರೋದ್ರಿಂದ ಆ ರೇಷಿಯೋ ನೋಡಿ ಮೇಂಟೈನ್ ಮಾಡಬೇಕಾಗುತ್ತೆ. ಗ್ರಾಮ ಪಂಚಾಯತಿಯಿಂದ ಏನೇ ಕಾಮಗಾರಿ ಅನುಷ್ಠಾನ ಆಗಬೇಕು ಅಂತಂದ್ರೂ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಮಾಡಬೇಕಾಗುತ್ತೆ. ನಂತರ ಶಾಲೆಗಳಲ್ಲಿ ಹೈಟೆಕ್ ಶೌಚಾಲಯಗಳಿಲ್ಲ ಅಂತಂದ್ರೆ ಶೌಚಾಲಯ ಮಾಡ್ಕೊಳ್ಳೋಕ್ಕೂ ಸಹ ನಮ್ಮ ನರೇಗಾ ಯೋಜನೆಯಲ್ಲಿ ಅವಕಾಶ ಇದೆ. ಇದಿಷ್ಟು ಸಾಮುದಾಯಿಕವಾಗಿ ಮಾಡುವಂತ ಕಾಮಗಾರಿಗಳು ಆಗಿದೆ. ಹಾಗೆ ವೈಯಕ್ತಿಕವಾಗೂ ಸಹ ನರೇಗಾ ಯೋಜನೆಯಲ್ಲಿ ಮಾಡ್ಕೊಳ್ಳೋಕೆ ಅವಕಾಶ ಕೊಟ್ಟಿದೆ ಸರ್ಕಾರ. ವೈಯಕ್ತಿಕವಾಗಿ ಏನೆಲ್ಲ ಕಾಮಗಾರಿಗಳು ಕೈಗೆತ್ತಬಹುದು ಅಂತಂದ್ರೆ ನಿಮ್ಮ ಒಂದು ಮನೆಗಳಲ್ಲಿ ದನ ಕರುಗಳು ಕುರಿ ಮೇಕೆಗಳು ಏನಾದ್ರು ಇದ್ರೆ ಅದಕ್ಕೆ ಶೆಡ್ ನಿರ್ಮಾಣ ಮಾಡ್ಕೊಳ್ಳೋಕೆ ಅವಕಾಶ ಕೊಟ್ಟಿದೆ ಸರ್ಕಾರ. ನಿಮ್ದೇ ಜಾಬ್ ಕಾರ್ಡ್ ಹಾಕೊಂಡು ನೀವೇ ಒಂದು ದನದ ಕೊಟ್ಟಿಗೆ ಕಟ್ಕೊಳ್ಳೋಕೆ ಅವಕಾಶ ಇದೆ. ಹಾಗೆ ನಿಮ್ಮ ಜಮೀನುಗಳಲ್ಲಿ ಏನು ಎರೆಹುಳು ತೊಟ್ಟಿ ಮಾಡ್ಕೊಳ್ಳೋಕ್ಕೂ ಸಹ ಅವಕಾಶ ಕೊಟ್ಟಿದೆ. ಹಾಗೆ ಇತರ ಇಲಾಖೆಯಿಂದ ಒಂದು ಕೃಷಿ ಇಲಾಖೆಯಿಂದ ನಿಮ್ಮ ಜಮೀನುಗಳಲ್ಲಿ ಬದು ನಿರ್ಮಾಣ ಅಂದ್ರೆ ಮಳೆ ಬಿದ್ದಾಗ ಮಣ್ಣಿನ ಸವಕಳಿ ಕೊಚ್ಚೋಗುತ್ತೆ. ಹಾಗಾಗಿ ಅದು ಕೊಚ್ಕೊಂಡು ಹೋಗ್ಬಾರ್ದು, ಸವಕಳಿ ಉಳ್ಕೋಬೇಕು ಅಂತಂದ್ರೆ ಅಲ್ಲಿ ಬದು ನಿರ್ಮಾಣ ಮಾಡಿದ್ರೆ ಚೆನ್ನಾಗಾಗುತ್ತೆ ಅಂತ ಹೇಳಿ ಉದ್ದೇಶ ಇಟ್ಕೊಂಡು ಸರ್ಕಾರ ಬದು ನಿರ್ಮಾಣ ಮಾಡ್ಕೊಳ್ಳೋಕೆ ಕೃಷಿ ಇಲಾಖೆಯಿಂದ ಅವಕಾಶ ಕೊಟ್ಟಿದ್ದಾರೆ. ನಿಮ್ದೇ ಜಾಬ್ ಕಾರ್ಡ್ ಹಾಕೊಂತೀರಾ, ಜೊತೆಗೆ ನಿಮ್ಮ ಒಂದು ಜಮೀನುಗಳಲ್ಲಿ ಅಸೆಟ್ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಇದೊಂದು ಅವಕಾಶ ಕೊಟ್ಟಿದೆ ಸರ್ಕಾರ.